ಯೋಗ ಅನ್ನುವ ಶಬ್ದ ಎಲ್ಲಿ ತನಕ ಇರ್ತದೋ, ಆರೋಗ್ಯ ಅನ್ನುವ ಶಬ್ದ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ರೋಗಗಳು ಇದ್ದೇ ಇರ್ತವೆ. ಹೆಂಗೆ ಎಲ್ಲಿ ತನಕ ಹಗಲಿರ್ತದೋ ಅಲ್ಲಿ ತನಕ ರಾತ್ರಿ ಇರ್ತದೆ. ರಾತ್ರಿ ಇಲ್ಲ, ಹಗಲು ಇಲ್ಲ. ಹಗಲು ರಾತ್ರಿಗಳು ಒಂದಕ್ಕೊಂದು ಸಾಪೇಕ್ಷ. ಹಾಗೆ ರೋಗ ಮತ್ತು ಆರೋಗ್ಯ ಒಂದಕ್ಕೊಂದು ಸಾಪೇಕ್ಷ, ಒಂದನ್ನು ಬಿಟ್ಟು ಒಂದಿಲ್ಲ. ನಮಗೆ ಕತ್ಲು ಬೇಡ ಅಂದ್ರೆ ಲೈಟ್ ಹಾಕೋಬಹುದು, ದೀಪ ಹಚ್ಕೋಬಹುದು, ಏನಾರ ಮಾಡ್ಕೋಬಹುದು. ಆದ್ರೆ ಕತ್ಲಂತೂ ಪ್ರಕೃತಿಯಲ್ಲಿರೋದೆ. ಹಾಗೆ ರೋಗ ಬೇಡ ಅಂದ್ರೆ ರೋಗ ಬರ್ಲಾರ್ದಂಗೆ ಬದುಕ್ರಿ. ಇವತ್ತು ಬಹಳಷ್ಟು ಜನ ರೋಗ ಬೇಡ ಅಂತ ಬಯಸ್ತಾರೆ, ಆದ್ರೆ ರೋಗ ಬರೋ ಹಂಗೆ ಬದುಕ್ತಾರೆ. ಅರ್ಥ ಆಯ್ತಲ್ಲ ನಾನು ಹೇಳೋದು? ರೋಗ ಬರೋದು ಯಾರಿಗೂ ಇಷ್ಟ ಇಲ್ಲ, ಆದ್ರೆ ರೋಗ ಬರ್ಲಾರ್ದಂಗೆ ನಡ್ಕೊತಾ ಇದೀವ ಅಂದ್ರೆ ಇಲ್ಲ. ರೋಗ ಬರೋಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕೋ ಎಲ್ಲ ಮಾಡ್ಕೊಂಡಿದ್ದಾರೆ, ಆದ್ರೆ ಬಯಸೋದು ಮಾತ್ರ ರೋಗ ಬರಬಾರ್ದು ಅಂತ. ಇದು ಹೆಂಗೆ ಅಂದ್ರೆ, ಶ್ರೀಮಂತರಾಗಬೇಕು ಅಂತ ಆಸೆ ಪಡೋದು, ಒಟ್ಟ ದುಡಿಯಂಗೆ ಇಲ್ಲ. ಅರ್ಥ ಆಯ್ತಲ್ಲ? ಒಟ್ಟ ದುಡಿಯಂಗೆ ಇಲ್ಲ, ಸುಮ್ಮನೆ ಮಲ್ಕೊಳ್ಳೋದು ಅಥವಾ ಭಿಕ್ಷಾಪಾತ್ರ ಹಿಡ್ಕೊಂಡು ಅಡ್ಡಾಡೋದು. ಬಯಸೋದು ಮಾತ್ರ ಶ್ರೀಮಂತರಾಗ್ಬೇಕಂತ ತಪಸ್ಸು ಮಾಡಿದರೆ ಅಥವಾ ಜಪ ಮಾಡಿದರೆ ಶ್ರೀಮಂತರಾಗಂಗಿಲ್ಲ. ಶ್ರೀಮಂತರಾಗಬೇಕಂದ್ರೆ ದುಡಿಬೇಕಾಗ್ತದೆ, ಕಷ್ಟಪಡ್ಬೇಕಾಗ್ತದೆ. ಹಾಗೆ ರೋಗ ಬರಬಾರ್ದು ಅಂತ ಇಚ್ಛೆ ಇದ್ದರೆ, ರೋಗ ಬರಲಾರದ ಹಾಗೆ ಕೆಲವು ನಿಯಮಗಳನ್ನು ಗುರುಗಳಿಂದ ತಿಳ್ಕೊಂಡು ಹಾಗೆ ಬದುಕಬೇಕು. ಹಂಗೆ ಬದುಕಿದ್ದೆ ಆದರೆ ರೋಗಗಳು ಬರೋದಿಲ್ಲ, ಇಲ್ಲ ಅಂದ್ರೆ ಬರ್ತಾವೆ. ರೋಗಗಳ ಪರಿಚಯವನ್ನು ಮಾಡ್ಕೊತಾ ಇದ್ವಿ. ರೋಗ ಅಂದರೆ ಸ್ಟ್ರಗಲ್ ಆಫ್ ದ ಬಾಡಿ, ಶರೀರದ ಹೋರಾಟ, ತೊಂದರೆ ಕೊಡುವ ಮಾಧ್ಯಮದ ವಿರುದ್ಧ, ಡಿಸ್ಟರ್ಬಿಂಗ್ ಏಜೆಂಟ್, ಅಗೇನ್ಸ್ಟ್ ಡಿಸ್ಟರ್ಬಿಂಗ್ ಏಜೆಂಟ್. ದಿಸ್ ಇಸ್ ಕಾಲ್ಡ್ ಡಿಸೀಸ್. ಅಂದರೆ ನಮ್ಮ ಶರೀರದಲ್ಲಿ ಏನೇ ಕೊಳೆ ಬಂದರೆ, ಹೊರಗಿನ ವಸ್ತುಗಳು ಬಂದರೆ ಶರೀರ ಹೋರಾಟ ಶುರು ಮಾಡ್ತದೆ, ಹೊರಗಾಕ್ಬೇಕು ಅವ್ರನ್ನಂತೆ. ಆವಾಗ ನಾವು ಅದಕ್ಕೆ ರೋಗ ಅಂತ ಹೆಸರು ಕರಿತೀವಿ. ಇನ್ನು ರೋಗಗಳಲ್ಲಿ 3 ಗುಂಪು ಹೇಳಿದ್ವಿ. ಮೊದಲನೇದು ಶೀಘ್ರ ರೋಗಗಳು, ಅಕ್ಯೂಟ್ ಡಿಸೀಸಸ್, ಬರೋದು ಬೇಗ ಹೋಗೋದು ಬೇಗ. ಎರಡನೇದು ದೀರ್ಘ ರೋಗಗಳು, ಬರೋದು ನಿಧಾನ, ಹೋಗೋದಂತೂ ಇಲ್ವೇ ಇಲ್ಲ ಕೆಲವು ಸಾರಿ. ಬಹಳ ಜನ ಇತ್ತೀಚೆಗೆ ರೋಗಕ್ಕೆ, ದೀರ್ಘ ರೋಗಗಳಿಗೆ ಬಹಳ ಜನ ಬಲಿಯಾಗ್ತಾ ಇದ್ದಾರೆ. 40 ವರ್ಷದ ಮೇಲೆ, 30 ವರ್ಷದ ಮೇಲೆ, 40 ವರ್ಷದ ಮೇಲೆ ತುಂಬ ಜನ ದೀರ್ಘ ರೋಗಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಣ್ಣ ಮಕ್ಕಳು ಕೂಡ ದೀರ್ಘ ರೋಗಗಳಿಗೆ ಬಲಿ ಆಗ್ತಿದ್ದಾರೆ. ಅದು ಬಹಳ ಚಿಂತೆಯ ವಿಷಯ ಆಗಿದೆ. ದೊಡ್ಡವರಿಗೆ ಬಂದಂತಹ ಶುಗರ್ ಕಾಯಿಲೆಯನ್ನು ನಾವು ಮಾತ್ರೆ ಇಲ್ದಂಗೆ ಬದುಕಿಸ್ತಾ ಇದ್ದೀವಿ, ಇನ್ಸುಲಿನ್ ಇಲ್ದಂಗೆ ಬದುಕಿಸ್ತಾ ಇದ್ದೀವಿ. 10 ವರ್ಷ ಇನ್ಸುಲಿನ್ ತಗೊಳ್ಳಾರ್ದೆ ಬದುಕಿದ್ದಾರೆ ದೊಡ್ಡವರು. ಅಂದ್ರೆ 40 ವರ್ಷದ ಮೇಲೆ ಬಂದಂಥವ್ರು, 30 ವರ್ಷದ ಮೇಲೆ ಬಂದಂಥವ್ರು. ಇದಕ್ಕೆ ಟೈಪ್ 2 ಅಂತ ಹೇಳ್ತಾರೆ. ಶುಗರ್ ತಜ್ಞರು, ಸಕ್ಕರೆ ಕಾಯಿಲೆ ತಜ್ಞರು ಟೈಪ್ 1, ಟೈಪ್ 2 ಅಂತ ಹೆಸರು ಕೊಟ್ಟಿದ್ದಾರೆ. ಟೈಪ್ 1 ಬಂದಂಥವ್ರಿಗೆ, ಅಂದ್ರೆ ಸಣ್ಣ ಮಕ್ಕಳಿರುವಾಗಲೇ ಇನ್ಸುಲಿನ್ ಕೊಡೋಕೆ ಶುರು ಮಾಡ್ಬೇಕಾಗ್ತಾರೆ. ಅಂಥವ್ರಿಗೆ ಹುಷಾರು ಮಾಡೋದು ಕಷ್ಟ ಆಗಿದೆ, ಏನು ಮಾಡಿದ್ರು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ಆಲ್ಟರ್ನೇಟ್ ಏನಾದರೂ ಕಂಡುಹಿಡಿಬೇಕಾಗಿದೆ. ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಆಧ್ಯಾತ್ಮಿಕ ಚಿಕಿತ್ಸೆಯಲ್ಲೂ ಸಾಧ್ಯ ಆಗ್ತಾ ಇಲ್ಲ. ಧ್ಯಾನ, ಯೋಗ, ಪ್ರಾಣಾಯಾಮದಿಂದ ಅದ್ರ ಮೂಲಕನೂ ಸಕ್ಸಸ್ ಆಗಿಲ್ಲ. ಹಾಗಾದರೆ ಇದಕ್ಕೇನು ಪರಿಹಾರ ಅಂದ್ರೆ, ಪರಮಾತ್ಮನೇ ಪರಿಹಾರ ಕೊಡಬೇಕು. ಹೊಸದಾಗಿ ಇನ್ಯಾರಾದರೂ ಹೊಸ ಸಂಶೋಧನೆ ಮಾಡಬೇಕು. ಇನ್ನು ದೀರ್ಘ ರೋಗಗಳು ಅಂತಂದ್ರೆ ಹೇಳ್ತಾ ಇದ್ದೆ, ಟೈಫಾಯ್ಡ್, ಮಲೇರಿಯಾ, BP, ಶುಗರ್, ಒಬ್ಯಾಸಿಟಿ ಅಂದರೆ ಬೊಜ್ಜಿನ ಸಮಸ್ಯೆ, ಥೈರಾಯ್ಡ್ ಪ್ರಾಬ್ಲಮ್ ಹೆಣ್ಮಕ್ಳಿಗೆ, ಮುಟ್ಟಿನ ಸಮಸ್ಯೆ, ಈ ಥರದ್ದೆಲ್ಲ ದೀರ್ಘ ರೋಗಗಳು ಅಂತ ಕರೀತಾರೆ. ಡಿಸ್ಟ್ರಕ್ಟಿವ್ ಡಿಸೀಸ್ ಅಂತ ಬರ್ತಾವೆ, ಅಂದರೆ ಮಾರಣಾಂತಿಕ ರೋಗಗಳು. ಅವು ಬಂದರೆ ನಮ್ಮ ಆಯುಷ್ಯದ ಕೌಂಟ್ ಡೌನ್ ಶುರುವಾಗತ್ತೆ. ಅರ್ಥ ಆಯ್ತಾ? ಕೌಂಟ್ ಡೌನ್ ಅಂದ್ರೆ ಗೊತ್ತಾಯ್ತಾ? ಕ್ಯಾನ್ಸರ್, HIV, ಸೋಂಕು ಅಂದರೆ ಏಡ್ಸ್. ಅದೇನು ಏಡ್ಸು ಇವಾಗ ಮಾರಣಾಂತಿಕ ರೋಗ ಏನಲ್ಲ. ಇವಾಗ ಏಡ್ಸ್ ಬಂದ ಮೇಲೂ 20 ವರ್ಷ 25 ವರ್ಷ ಬದುಕುವಂಥ ಅವಕಾಶಗಳನ್ನು ಸರ್ಕಾರ ಒದಗಿಸ್ಕೊಡ್ತಾ ಇದೆ, ವಿಜ್ಞಾನಿಗಳು ಕಂಡುಹಿಡಿತಾ ಇದ್ದಾರೆ. ಆದರೆ ಕ್ಯಾನ್ಸರ್ ಮಾತ್ರ ಇಷ್ಟು ಕೆಟ್ಟದಾಗಿದೆ, ಅದು ನಿಮ್ಮ ಮನೆಯನ್ನು ಹಾಳು ಮಾಡುತ್ತೆ, ನಿಮ್ಮ ಶರೀರವನ್ನು ಹಾಳು ಮಾಡುತ್ತೆ. ಕ್ಯಾನ್ಸರ್ ಚಿಕಿತ್ಸೆ ಬಹಳ ಕಾಸ್ಟ್ಲಿ ಆಗಿದೆ. ಸರ್ಕಾರ ಇನ್ನೂ ಉಚಿತವಾಗಿ ಕ್ಯಾನ್ಸರ್ ಚಿಕಿತ್ಸೆ ಕೊಡ್ತಾ ಇಲ್ಲ, ಕೊಡೋಕ್ಕೆ ಸಾಧ್ಯನೂ ಆಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಬರ್ತದೆ. ಆದ್ರೆ ಬದುಕೋದಂತೂ ಡೌಟೇ, ಬಹಳ ಜನ ಬದುಕಲ್ಲ.
ಒಂದು ನಿಮಗೆಲ್ಲ ಒಂದು ಘಟನೆ ನಡೆದಿದ್ದ ಘಟನೆ ಹೇಳ್ತೀನಿ, 2 ಘಟನೆ ಹೇಳ್ತೀನಿ, ತಿಳ್ಕೊಂಡಿರ್ಬೇಕು ಇವೆಲ್ಲ. ಹಿಂದೆ ಒಂದು ಭಾವನೆ ಇತ್ತು ಜನರಲ್ಲಿ, ನಿಮಗೆಲ್ಲ ಗೊತ್ತಿರುತ್ತೆ. ಹಳೆಯ ಜನರಲ್ಲಿ ಭಾರತ ದೇಶದಲ್ಲಿ ಒಂದು ಭಾವನೆ ಇತ್ತು, ಏನಂದ್ರೆ ಕಾಶಿಯಲ್ಲಿ ಸತ್ರೆ ಏನ್ ಸಿಗತ್ತೆ? ಕೈಲಾಸ. ಕಾಶಿಯಲ್ಲಿ ಸತ್ರೆ ಕಲ್ಗಟ್ಟಿಗೆ ಅವ್ರು ಕೇಳಿಲ್ಲ, ಏನು ಕಲ್ಗಟ್ಟಿಗೆ ಜನ ಕೇಳಿಲ್ಲ ಈ ಮಾತನ್ನ? ಕೇಳ್ಯಾರ, ಅಪ್ಪಗಳು ಹೇಳಕತ್ತಾರ ಕೇಳೇವ. ನೀವು ಜನ ಕೇಳ್ದಂಗೆ ಕಾಣಲ್ಲ, ಯಾಕಂದ್ರೆ ಸುಮ್ಮನೆ ಕೂತೀರಿ. ಆವಾಗ ಕಾಶಿಲ್ ಸತ್ರ ಕೈಲಾಸ ಅಂತಿತ್ತು. ಇವಾಗ ಅದು ಬದಲಾವಣೆ ಆಗಿದೆ ಸ್ವಲ್ಪ. ICUನಲ್ಲಿ ಸತ್ರ ಕೈಲಾಸ ಅಂತ. ಅದಕ್ಕೊಂದು ಘಟನೆ ಹೇಳ್ತೀನಿ ನಿಮಗೆ. ಬೆಂಗಳೂರಲ್ಲಿ ಒಬ್ಬ IAS ಅಧಿಕಾರಿ ಹೆಂಡತಿಗೆ ಕ್ಯಾನ್ಸರ್ ಆಯ್ತು. ಮಕ್ಕಳೆಲ್ಲ ದೂರ ಇದ್ರು, ಇವರು ಬಹಳ ಶ್ರೀಮಂತರಿದ್ರು IAS ಅಧಿಕಾರಿಗಳು. ಒಳ್ಳೆ ವೆಲ್ ಎಕ್ವಿಪ್ಡ್ ಹಾಸ್ಪಿಟ್ಲ್ ನೋಡಿ, ಪ್ರೈವೇಟ್ ಹಾಸ್ಪಿಟ್ಲ್ ನೋಡಿ ಅವ್ರನ್ನ ಅಡ್ಮಿಟ್ ಮಾಡಿದ್ರು, ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಅವ್ರಿಗೆ ಹೇಳಿದರು, ಡಾಕ್ಟ್ರಿಗೆ, ಚೀಫ್ ಮೆಡಿಕಲ್ ಆಫೀಸರ್ ಅಂತ ಇರ್ತಾರೆ, ಅವ್ರಿಗೆ ಹೇಳಿದರು, ನೋಡ್ರಿ ಏನೇ ಖರ್ಚು ಬರಲಿ, ಎಷ್ಟೇ ದಿವಸ ಆಗಲಿ, ನನ್ನ ಹೆಂಡತಿ ಹುಷಾರಾಗಿ ಬರಬೇಕು, ಇಲ್ಲೇ ಇಟ್ಕೋಬೇಕು. ಯಾಕಂದ್ರೆ ಮನೆಯಲ್ಲಿ ಯಾರು ಶುಶ್ರೂಷೆ ಮಾಡೋಕ್ಕೆ ಯಾರೂ ಇಲ್ಲ, ಸೇವೆ ಮಾಡಲಿಕ್ಕೆ ಯಾರೂ ಇಲ್ಲ. ಆದ್ದರಿಂದ ನಿಮ್ದು ಎಷ್ಟು ಖರ್ಚು ಬಂದರೂ ನಾನು ನೋಡ್ಕೊಳ್ತೀನಿ, ನಾ ಕೊಡೋ ಸಾಮರ್ಥ್ಯ ಇದೆ, ಸರ್ಕಾರನೂ ಕೊಡುತ್ತೆ, ನಾನು ಕೊಡ್ತೀನಿ, ಆದರೆ ಇವರು ಹುಷಾರಾಗಿ ಬರಬೇಕು ಹೇಳಿ ಅವ್ರನ್ನ ಅಡ್ಮಿಟ್ ಮಾಡಿದ್ರು. ಚಿಕಿತ್ಸೆ ಶುರುವಾಯ್ತು ರೀ. ಇನ್ನು IAS ಅಧಿಕಾರಿ ಹೆಂಡತಿ ಅಂದರೆ ಅವ್ರಿಗೇನು ಕಡಿಮೆ ಟ್ರೀಟ್ಮೆಂಟ್ ಇರ್ತದ? 75,000 ರೂಪಾಯಿನ ಇಂಜೆಕ್ಷನ್ನು, 1 ಲಕ್ಷ ರೂಪಾಯಿನ ಇಂಜೆಕ್ಷನ್ನು ಎಲ್ಲ ಪ್ರಾರಂಭ ಆದವು. ಅದು ಯೋಗ ಏನದು ದುರದೃಷ್ಟ ಅಂತಾರಲ್ಲ, ಅದು ಕಾಯಿಲೆ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು. ಎಷ್ಟರ ಮಟ್ಟಿಗೆ ಅಂದರೆ ಅವರಿಗೆ ನೋವು ತಡ್ಕೊಳ್ಳಾರ್ದೆ, ಉರಿ ತಡ್ಕೊಳ್ಳಾರ್ದೆ ಒದ್ದಾಡ್ತಿದ್ರು. ಕೈಕಾಲು ಕಟ್ಟಕ್ಕೆ ಶುರು ಮಾಡಿದ್ರು. ಹಗ್ಗದಲ್ಲಿ ಇಟ್ಟಿರೋದು ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ, ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ, ಯಾರು ನೋಡೋಂಗಿಲ್ಲ. ಹಂಗೂ ನೋಡಲೇಬೇಕು ಅಂದರೆ ಟಿವಿಲಿ ತೋರಿಸ್ತಾ, ಸ್ಕ್ರೀನ್ ಮೇಲೆ ತೋರಿಸ್ತಾ. ಅಂದರೆ ಮುಂದೆ ಚಿಕಿತ್ಸೆ ಶುರುವಾಯಿತು, ಕೈಕಾಲು ಕಟ್ಟಕ್ಕೆ ಶುರು ಮಾಡಿದ್ರು, ದೇಹಕ್ಕೆ ಹುಳ ಹತ್ತಕ್ಕೆ ಶುರುವಾಯಿತು. ಮತ್ತು ಒಂದೇ ಸಮ ಮಲಗೆ ಇದ್ರೆ ಬೆಡ್ ಸೋರ್ಸ್ ಆಗಕ್ಕೆ ಶುರುವಾದವು, ಬೆನ್ನಲ್ಲೆಲ್ಲ ಹುಣ್ಣುಗಳಾಗಕ್ಕೆ ಶುರುವಾಯಿತು, ಹುಳ ಹತ್ತಕ್ಕೆ ಶುರುವಾಯಿತು ಶರೀರಕ್ಕೆ. 3 ತಿಂಗಳಾಯಿತು, ಕಾಯಿಲೆ ಹುಷಾರಾಗಲಿಲ್ಲ. ಕೊನೆಗೆ ಜೀವನೇ ಹೋಯ್ತು ಅಂದರೆ ತೀರ್ಕೊಂಡ್ರು. ಬಿಲ್ ಎಷ್ಟಾಗಿತ್ತಪ್ಪ ಹಾಸ್ಪಿಟ್ಲ್ ಅಂದರೆ 80 ಲಕ್ಷ ರೂಪಾಯಿ ಆಗಿತ್ತು. ನಿಮ್ಗೇನು ಅನ್ಸೋದೇ ಇಲ್ಲ? ಇದೇನು ಎಲ್ಲ ಸುಳ್ಳು ಹೇಳಕತ್ತಾರ ಅನ್ನಿಸ್ತದ ನಿಮಗೆ? ಹಂಗೂ ರೆಕಾರ್ಡ್ಸ್ ಬೇಕಂದ್ರೆ ಕೊಡ್ತೀನಪ್ಪ. ಆ IAS ಅಧಿಕಾರಿ ನೀವು ಹೋಗಿ ಭೇಟಿಯಾಗಿ ಬರ್ರಿ ಬೇಕಾದ್ರೆ ಬೆಂಗಳೂರಿಗೆ, ದರ್ಶನ ಮಾಡೋದಿದ್ರೆ. ಯಾಕೆ 80 ಲಕ್ಷ ರೂಪಾಯಿ ಬಿಲ್ ಕೊಟ್ಟಾರಂದ್ರೆ ಅವ್ರು ಭಾಳ ದೊಡ್ಡವ್ರು ಇರ್ಬೇಕಲ್ಲ. ಒಬ್ಬ ಜಗದ್ಗುರುಗಳಿಗೂ 80 ಲಕ್ಷ ಕೊಡೋಕ್ಕಾಗುತ್ತೋ ಇಲ್ವೋ ಹಾಸ್ಪಿಟ್ಲ್ ಬಿಲ್. ಆದರೆ 80 ಲಕ್ಷ ಅಂದರೆ ಸರ್ಕಾರ ಒಂದು 40 ಲಕ್ಷ ಕೊಟ್ಟಿರಬೇಕು, ಅವರೊಂದು 40 ಲಕ್ಷ ಕೊಟ್ಟಿರಬೇಕು. ತಗೊಂಡು ಬಂದು ಬಾಡಿನ ಸುಟ್ರು. ಗೊತ್ತಾಯ್ತಾ? ಮೊನ್ನೆ ಒಬ್ಬ ಯುವಕ ತೀರ್ಕೊಂಡಿದ್ದಾನೆ. 3 ತಿಂಗಳಲ್ಲಿ ಅವನಿಗೊಂದು ಯಾವ್ದು ಕಾಯಿಲೆನೇ ಗೊತ್ತಾಗ್ಲಿಲ್ಲವಂತೆ. 30 ಲಕ್ಷ ರೂಪಾಯಿ ಬಿಲ್ ಆಗಿತ್ತು. ಹೊಲ ಮನೆ ಎಲ್ಲ ಮಾರಿದ್ರು. ರೈತರು, ಬಡವರು ಪಾಪ, ಅವರು ಹೊಲ ಮನೆ ಎಲ್ಲ ಮಾರಿ ಬಾಡಿ ತಗೊಂಡ್ಬಂದು ಸುಟ್ರು. ನಾನಂದೆ, ಬುದ್ಧಿ ಇಲ್ಲ ನಿಮಗೆ? ಬಾಡಿ ಅಲ್ಲೇ ಇದ್ದಿದ್ರೆ ಏನಾಗ್ತಿತ್ತು? ನಾವು ದುಡ್ಡ ಕೊಡಲ್ಲ ಅಂತ ಕೂತ್ಕೋಬೇಕಾಗಿತ್ತು. ಅಂದ್ರೆ ಎಲ್ಲಿಗೆ ಹೋಗಿದೆ ಹಾಸ್ಪಿಟ್ಲ್ಗಳ ಸ್ಥಿತಿ. ಇನ್ನೊಂದು ಸಾವಿನ ಪ್ರಸಂಗವನ್ನು ಹೇಳ್ತೀನಿ ನಿಮಗೆ. ಅಂದ್ರೆ ನೀವು ಒಂದ್ ದಿವಸ ಸಾಯ್ಲೇಬೇಕು, ಹೌದಾ? ಯಾಕೆ ಸುಮ್ಮನೆ ಕೂತಾರ ಎಲ್ಲರೂ ಒಂದ್ ದಿವಸ ಸಾಯ್ಲೇಬೇಕಲ್ರಿ, ಹೌದಲ್ಲ? ನೀವು ಗ್ಯಾರಂಟಿ ಸಾಯ್ತೀರ ಕಲಗಟ್ಟಿ ಜನ, ಹೌದಾ? ಹಂಗಾರೆ ನಿಮ್ಮ ಹತ್ರ ಯಾಕ್ರಿ ಬರ್ಬೇಕು ನಾವು? ಉಪವಾಸನೂ ಮಾಡಲ್ಲ, ನಿಮ್ಮ ಪ್ರವಚನಕ್ಕೂ ಬರಲ್ಲ, ನಿಮ್ಮ ಪ್ರಸಾದವೂ ಬೇಡ, ಸಾಯ್ತೀವಿ ಅನ್ನೋದೇ ಆದ್ರೆ ಯಾಕೆ ಬರ್ಬೇಕು ಅಂತೀರಾ? ಯಾರಿದ್ರೂ ಸಾಯ್ಲೇಬೇಕು. ಕೆಲವ್ರು ಕೇಳ್ತಾರೆ, ಉಪವಾಸದ ಬಗ್ಗೆ ಹೇಳ್ಕೊಡುವಾಗ ಮಜಾ ಪ್ರಶ್ನೆಗಳು ಬರ್ತಾವ. ಕೆಲವ್ರು ಕೇಳ್ತಾರೆ, ಅಲ್ರಿ ನೀವು ಹೇಳ್ದಷ್ಟು ದಿವಸ ಉಪವಾಸ ಮಾಡ್ಬಿಡ್ತೀವಿ, ನೀವು ಬೇಕಾದಷ್ಟು ದಿವಸ ಹೇಳ್ರಿ, ಉಪವಾಸ ಮಾಡ್ತೀವಿ, ಇನ್ನು ನಮ್ಗೆ ಇನ್ನೆಂದೆಂದೆಂದು ಏನೇನು ಆಗಲ್ವಾ ಅಂತಾರ. ಗೊತ್ತಾಯ್ತಾ?
ಇನ್ನೆಂದು ಏನೇನು ಆಗಿರಬಾರ್ದು. ಅದಕ್ಕೆ ನಾನು ಹೇಳ್ತೀನಿ, ಆಯಿತು ಒಂದು ಕೆಲಸ ಮಾಡಿ, 1-2 kg ಸಬೀನಾ ಪೌಡ್ರ್ ತೊಗೊಂಡು ಬನ್ನಿ. ಸಬೀನಾ ಪೌಡ್ರ್ ತೊಗೊಂಡು ಬನ್ನಿ. ನಿಮ್ಮ ಮನೆ ಪಾತ್ರೆಗಳನ್ನೆಲ್ಲ ತಿಕ್ಕಿ 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 ತೊಳಿರಿ. ಇನ್ನೆಂದೆಂದೆಂದು ತೊಳಿಬೇಡಿ. ಹಂಗಾಗ್ತದ? ಇಲ್ಲ. ಎಲ್ಲಿ ತನಕ ಪಾತ್ರೆ ಉಪಯೋಗಿಸ್ತಿರ್ತೀವೋ, ಎಲ್ಲಿ ತನಕ ಅಡುಗೆ ಮಾಡ್ತಿರ್ತೀವೋ ಅಲ್ಲಿ ತನಕ ತೊಳೆಯುವ ಪ್ರಕ್ರಿಯೆ ಇರೋದಲ್ವಾ? ಹಾಗೆ ಎಲ್ಲಿ ತನಕ ಊಟ ಮಾಡ್ತಿರ್ತೀವೋ ಅಲ್ಲಿ ತನಕ ಉಪವಾಸವೂ ಬೇಕೇ ಬೇಕು. ಒಂದ್ಸಾರಿ ಉಪವಾಸ ಮಾಡಿ ಹೋಗ್ಬಿಡ್ತೀವಿ ಅನ್ನಂಗಿಲ್ಲ. ಆಮೇಲೆ ಇನ್ನು ಕೆಲವ್ರು ಕೇಳ್ತಾರೆ, ಏನಪ್ಪ ಉಪವಾಸ ಮಾಡೋದು ಯಾಕೆ? ಸಾಯೋದಪ್ಪ. ಈ ಜೀವ ಬಂದಿರೋ ತಿನ್ನಕ್ಕೆ, ತಿಂದು ಸಾಯೋದು ಅಂತಾರೆ. ನಾನು ಅದಕ್ಕೆ ಒಪ್ಪಿಗೆ ಕೊಡ್ತೀನಿ. ಸಾಯಕ್ಕೆ ನನ್ನ ಒಪ್ಪಿಗೆನೂ ಇದೆ. ಆದ್ರೂ ಒದ್ದಾಡೋರು, ನರಳವರು, ಅನುಭವಿಸೋರು ಯಾರು? ನಾವೇ ತಾನೆ. ಉಪವಾಸ ಮಾಡೋದ್ರಿಂದ ಈ ನೋವಿನ ತೀವ್ರತೆಯನ್ನು ಕಡಿಮೆ ಮಾಡ್ಕೋಬಹುದು, ಒಳ್ಳೆ ಸಾವನ್ನ ಹೊಂದಬಹುದು, ಬದುಕಿರೋ ಅಷ್ಟು ದಿವಸ ಆನಂದವಾಗಿ ಬದುಕಬಹುದು. ಅದಕ್ಕೋಸ್ಕರ ಉಪವಾಸ ಮಾಡ್ಬೇಕೆ ಹೊರತು ಏನೋ ನೀವು ಅಮರರಾಗಿ ಹೋಗ್ಬಿಡ್ತೀರಿ ಅಥವಾ ಯಾವ್ಯಾವ ಕಾಯಿಲೆನೂ ಬರಂಗೇ ಇಲ್ಲ ಇನ್ನು ಮುಂದೆ, ಹಂಗಲ್ಲ ನಾವು ಉಪವಾಸ ಮಾಡಿಸ್ತಾ ಇರೋದು. ಇನ್ನೊಂದು ಘಟನೆ ಹೇಳ್ತೀನಿ, ನಡೆದ ಘಟನೆ. ಅದು ಕೂಡ ಒಬ್ಬ ರೈತ, ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ರೈತನಿಗೆ ಮುಂದೆ 3 ತಿಂಗಳಿಂದ ನಿದ್ದೆನೇ ಬರ್ತಿರ್ಲಿಲ್ಲ. ಹೊಟ್ಟೆಯಲ್ಲಿ ವಿಪರೀತ ನೋವಾಗ್ತಿತ್ತು. ಅವನು ತಡ್ಕೊಂತಿದ್ದ. ರೈತರು ನೋವು ಭಾಳ ತಡೀತಾರೆ. ತಡೆದು ಒಂದಿವ್ಸ ತಡೆಯೋಕ್ಕಾಗಲಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಡಾಕ್ಟ್ರು ಪರೀಕ್ಷೆ ಮಾಡಿದರು. ಅವನ ಕರುಳಲ್ಲಿ ಕ್ಯಾನ್ಸರ್ ಆಗಿಬಿಟ್ಟಿತ್ತು. ಕರಳು ಹೊಟ್ಟೆ ಕರಳಲ್ಲಿ ಕ್ಯಾನ್ಸರ್. ಅದು ಮೀರ್ಬಿಟ್ಟಿತ್ತು. 4ನೇ ಹಂತ 5ನೇ ಹಂತಕ್ಕೆ ಬಂದ್ಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಹಂಗೂ ನೀವು ಮಾಡಿ ಅಂದ್ರೆ ಆಪರೇಷನ್ ಮಾಡ್ತೀವಿ, ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಅವರ ಸೋದರ ಸಂಬಂಧಿ ಒಬ್ಬರು ನನಗೆ ಪರಿಚಯ ಇದ್ದರು ಮೈಸೂರಲ್ಲಿ. ಅವ್ರು ಫೋನ್ ಮಾಡಿದ್ರು, ಬುದ್ಧಿ ಹೀಗಾಗಿದೆ, ಕ್ಯಾನ್ಸರ್ ಬಂದ್ಬಿಟ್ಟಿದೆ, ನಮ್ಮ ರೈತ ಅವರು ಬಡವರಿದ್ದಾರೆ, ಮಧ್ಯಮ ವರ್ಗದವ್ರು ಇದ್ದಾರೆ, ಮತ್ತೆ ಆಪರೇಷನ್ ಮಾಡಿದ್ರೆ ಉಳಿಯೋದು ಗ್ಯಾರಂಟಿ ಇಲ್ಲ ಅಂತಾರೆ, ನಿಮ್ಮ ಹತ್ರ ಏನಾದರೂ ಇದೆಯಾ? ನಾನಂದೆ, ಮತ್ತೆ ಡಾಕ್ಟ್ರ್ ಕೈಲೇ ಆಗ್ಲಾರದು ನಾವೇನು ಮಾಡೋಕ್ಕಾಗ್ತದೆ? ನಾವೇನು ಮಾಡೋಕ್ಕಾಗಲ್ಲ. ಮತ್ತು ಡಾಕ್ಟ್ರ್ ಹೆಂಗೆ ಹೇಳ್ತಾರೆ, ನೀವೇ ಡಿಸಿಷನ್ ತೊಗೊಳ್ಳಿ, ನೀವೇ ವಿಚಾರ ಮಾಡಿ, ಅಥವಾ ಏನು ಮೆಡಿಸಿನ್ ಕೊಡ್ತಾರೆ. ಆದರೂ ಅವರು ಒಂದು ಸಾರಿ ಬೆಂಗಳೂರಿಗೆ ಹೋದರು. ಅಲ್ಲಿ ಕ್ಯಾನ್ಸರ್ಗೋಸ್ಕರ ಒಂದು ಹಾಸ್ಪಿಟ್ಲ್ ಇದೆ. ಅವರು ಕಿದ್ವಾಯಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲೂ ಅದೇ ಅಭಿಪ್ರಾಯ ಬಂತು. ಅಲ್ಲೂ ಅದೇ ಅಭಿಪ್ರಾಯ ಕೊಟ್ಟರು, ಇನ್ನು ಬದುಕೋದು ಕಷ್ಟ ಇದೆ, ಆಪ್ರೇಷನ್ ಮಾಡಿದ್ರು ಬದುಕಲ್ಲ, ಮತ್ತು ರಿಸ್ಕ್ ತೊಗೋಬೇಡಿ, ಆಪ್ರೇಷನ್ ಮಾಡಿದರೆ ಹಂಗೂ ನೀವು ಮಾಡಿ ಅಂತಂದರೆ ನಾವು ಮಾಡೋಕ್ಕೆ ರೆಡಿ. ಹೆಂಗೆ ಮಾಡಿಸ್ತಾರೆ? ಶ್ರೀಮಂತರಾಗಿದ್ರು ಮಾಡಿಸೋರು, ಮಧ್ಯಮ ವರ್ಗದವ್ರು, ಬಡವರು. ಸರಿ ಆಯಿತು. ಕೊನೆಗೆ ನಾನು ತುಮಕೂರಲ್ಲಿ ಪ್ರವಚನ ಮಾಡ್ತಾ ಇದ್ದೆ. ನನ್ನ ಹತ್ರ ಕರ್ಕೊಂಡು ಬಂದರು. 28 ವರ್ಷ ವಯಸ್ಸಾಗಿತ್ತು ಆ ಯಜಮಾನ್ರಿಗೆ, ರೈತರಿಗೆ. ಮತ್ತು ನಾನು ಕೇಳಿದೆ, ಏನ್ರಿ ಮತ್ತೆ ಡಾಕ್ಟ್ರ್ ಹಿಂಗೆ ಹೇಳ್ತಿದ್ದಾರೆ. ಅವ್ರ ಮಗನಿಗೆಲ್ಲ ಹೇಳಿದೆ, ರೋಗ ಹೇಳ್ಬಿಡಿ ಅವ್ರಿಗೆ. ನಮ್ಮಲ್ಲಿ ಕೆಲವು ರೋಗ ಮುಚ್ಚಿಡ್ತೀರಿ. ಕ್ಯಾನ್ಸರ್ ಆದರೆ ನೀವು ಯಾರೂ ಹೇಳಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ನೀವು ಮಾತಾಡೋದು, ನೀವು ಆಟ ಆಡೋದು, ಆ ಕಡೆ ಈ ಕಡೆ ಓಡಾಡೋದು, ಆಮೇಲೆ ನಿಮ್ಮ ಮುಖ ಎಲ್ಲ ನೋಡಿದ ಕೂಡಲೇ ಪೇಷಂಟಿಗೆ ಗೊತ್ತಾಗೇ ಆಗುತ್ತೆ ನನಗೇನೋ ದೊಡ್ಡ ಕಾಯಿಲೆ ಆಗಿದೆ. ಆದರೂ ಹೇಳಲ್ಲ, ನೀವು ಡಾಕ್ಟ್ರು ಹೇಳಲ್ಲ, ನೀವು ಹೇಳಲ್ಲ. ಕೊನೆಗೆ ನಾನು ಅವ್ರಿಗೆ ಹೇಳಿ ಅಂತಂದೆ. ಅವ್ರಿಗೆ ಹೇಳಿದರು. ಕೊನೆ ರೈತರಿಗೆ ಕೇಳಿದೆ, ಏನ್ರಿ ನೀವು ಸಾಯೋದಕ್ಕೆ ಸಿದ್ಧವಾಗಿದ್ದೀರಾ? ಹೌದ್ರಿ, ಮತ್ತು ನಾನು ಸಾಯಲೇಬೇಕು ಅಂತಂದ್ಮೇಲೆ ಸಾಯ್ತೀನಿ, 68 ವರ್ಷ ಬದುಕಿದ್ದೀನಿ, ಸಾಕಲ್ವಾ ಅಂತಂದ ರೈತ. ಅವ್ರ ಹೆಂಡತಿಗೆ ಕೇಳಿದೆ, ಏನಮ್ಮ ನಿನ್ನ ಗಂಡ ಸಾಯಿಸೋದಕ್ಕೆ ಸಾಯಕ್ಕೆ ನೀವು ರೆಡಿ ಇದೆ? ಮತ್ತು ನಮ್ಮ ಕೈಲಿ ಏನಿದ್ದಾರೆ ಅಂದ್ರೆ ಅವ್ರೂ. ಮಗನಿಗೂ ಕೇಳಿದೆ, ಮಗನು ಇನ್ನು ಒಪ್ಲೇಬೇಕಲ್ಲ. ಅವನು ಹೇಳ್ದ, ಹೌದ್ರಿ, ಇನ್ನು ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿಸಿದ್ರೆ ಜೀವನೂ ಹೋಗುತ್ತೆ, ಮನೆ ಹೊಲನೂ ಹೋಗುತ್ತೆ, ನಾವು ರೆಡಿ ಇದ್ದೀವಿ. ಹಾಗಾದರೆ ಹೇಳಿಕೊಟ್ಟೆ. ಚೆನ್ನಾಗಿ ಗಮನ ಕೊಟ್ಟು ಕೇಳಿ ಈ ಮಾತನ್ನು. ಇದ್ಯಾವುದೋ ಪುರಾಣ ಅಲ್ಲ ಅಥವಾ ಯಾವುದೋ ಉತ್ಪ್ರೇಕ್ಷೆ ಅಲ್ಲ, ನಡೆದ ಘಟನೆಯನ್ನೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಕೊನೆಗೆ ಅವ್ರಿಗೆ ಹೇಳಿದೆ, ಏನಾದರೂ ಆಗಲಿ ಪರಮಾತ್ಮನ ಮೇಲೆ ಭಾರ ಹಾಕ್ರಿ, ದೇವ್ರ ಮೇಲೆ ಭಾರ ಹಾಕಿ ಉಪವಾಸ ಪ್ರಾರಂಭ ಮಾಡಿ, ಏನಾಗ್ತದೆ. ಜೇನುತುಪ್ಪದ ಮೇಲೆ 9 ದಿವಸ ಇರೋಕ್ಕೆ ಹೇಳಿದೆ. 9 ದಿವಸ 12 ದಿವಸ ಹೇಳಿದೆ. ಯಾಕಂದ್ರೆ ಒಂದು 60, 64, 65 kg ಇದ್ರು ಅವರು. 68 ವರ್ಷ ವಯಸ್ಸಾಗಿತ್ತು. 12 ದಿವಸ ಜೇನುತುಪ್ಪ ಕುಡಿಯೋಕ್ಕೆ ಶುರು ಮಾಡಿದ್ರು. 12 ದಿವಸ ಮಾಡಿದ್ರು. ಜೇನುತುಪ್ಪ, ನಿಂಬೆಹಣ್ಣು, ನೀರು. ನೀವು ನೆನ್ಪಿಟ್ಕೊಳ್ಳಿ, ಯಾರೇ ಉಪವಾಸ ಮಾಡಿಸಿದ್ರು ನಾವು ಸುಮ್ಮನೆ ಖಾಲಿ ಹೊಟ್ಟೆ ಹಸ್ಕೊಂಡು ಬಿಡಂಗಿಲ್ಲ. ಅವ್ರಿಗೆ ಜೇನುತುಪ್ಪ, ನೀರು, ನಿಂಬೆಹಣ್ಣು ಕೊಡ್ತೀವಿ. ಸರಿ, ಅವಾಗ ಸ್ಪಿರುಲಿನ ಇನ್ನೂ ಬಂದಂಗೆ ಕಾಣಿಸ್ತಿಲ್ಲ. ಸ್ಪಿರುಲಿನೂ ಇತ್ತೋ ಗೊತ್ತಿಲ್ಲ. 2010ನೇ ಇಸ್ವಿಲಿ ನಡೆದ ಘಟನೆ ಇದು. 2010
ಆವಾಗ ಸ್ಪಿರುಲಿನಾದ ಪರಿಚಯ ಅಷ್ಟೊಂದೇನು ನನಗಿನ್ನೂ ಆಗಿರಲಿಲ್ಲ ಅಂತ ಕಾಣಿಸುತ್ತೆ. ಆಗಿರಲಿಲ್ಲ, ಅವ್ರಿಗೆ ಇನ್ನೂ ಸ್ಪಿರುಲಿನ ಆಗಿರಲಿಲ್ಲ. ಜೇನುತುಪ್ಪ ನೀರು ನಿಂಬೆಹಣ್ಣು ಕುಡಿಯೋಕೆ ಶುರು ಮಾಡಿದ್ರು. ಅವ್ರ ಮಗ ಫೋನ್ ಮಾಡೋಕೆ ಶುರು ಮಾಡ್ದ. 3 ದಿವಸ ಆಯಿತು, 6 ದಿವಸ ಆಯಿತು, ತುಂಬ ಖುಷಿ ಪಟ್ಬಿಟ್ಟ. ಏನು ಆನಂದವಾಗಿ ನಿದ್ದೆ ಮಾಡ್ತಾ ಇದ್ದಾರ್ರಿ, ಇಷ್ಟು ದಿವಸ ನಿದ್ದೆನೇ ಮಾಡ್ತಿರ್ಲಿಲ್ಲ, ಒಳ್ಳೆ ನಿದ್ದೆ ಬರ್ತಾ ಇದೆ, ಮಕ್ಕಳು ನಿದ್ದೆ ಮಾಡ್ದಂಗೆ ಮಾಡ್ತಿದ್ದಾರೆ. ಮಧ್ಯಾಹ್ನ 3 ಹೊತ್ತು ಕುಡಿಯೋದು ಮಲಗೋದು, ಕುಡಿಯೋದು ಮಲಗೋದು, ಜೇನುತುಪ್ಪ ನೀರು ನಿಂಬೆಹಣ್ಣು, ಗೊತ್ತಾಯ್ತಾ? ಮತ್ತು ಕುಡಿಯೋದು ಮಲಗೋದು ಅಂದರೆ ನಿಮ್ಮ ಕಲ್ಗಟ್ಟಿಗಿದು ಧಾರವಾಡದ್ದಲ್ಲ, ಅರ್ಥ ಆಯ್ತಲ್ಲ? ಜೇನುತುಪ್ಪ ನೀರು ನಿಂಬೆಹಣ್ಣು ಕುಡಿಯೋದು ಮಲಗೋದು, ಕುಡಿಯೋದು ಮಲಗೋದು, ಈ ಥರ ಮಾಡಿದರು. 12 ದಿವಸ ಆಯಿತು. ಮಗ ಹೆಂಡತಿ ಎಲ್ಲ ಸುತ್ತಮುತ್ತವರೆಲ್ಲ ಸಂತೋಷ ಪಡೋಕೆ ಶುರು ಮಾಡಿದ್ರು. ಇನ್ನೇನು ನಮ್ಮಪ್ಪ ಹುಷಾರಾಗ್ತಾರೆ. ನಾನು ಹೇಳಿದೆ ಸ್ವಲ್ಪ ತಡೀರಿ, ಯಾಕೆಂದರೆ ಡಾಕ್ಟ್ರು ಸುಮ್ಮನೆ ಹೇಳಿರಲ್ಲ. ಈಗೇನೋ ತಾತ್ಕಾಲಿಕವಾಗಿ ಅವ್ರಿಗೆ ನೋವು ಕಡಿಮೆ ಆಗಿದೆ, ನೋಡೋಣ, ಪರಮಾತ್ಮ ಇಚ್ಛೆ, ಉಳಿದ್ರಂತೂ ಸಂತೋಷ ಪವಾಡ, ನೋಡೋಣ ಅಂತ ಹಾಗೆ ಕಾಯ್ತಾ ಇದ್ವಿ. ಆಮೇಲೆ 3 ದಿವಸ ಎಳನೀರು ಉಪವಾಸ ಮಾಡಿಸಿದ್ವಿ. ಎಳನೀರು ಕುಡ್ಕೊಂಡಿರೋದು 3 ಹೊತ್ತು. 3 ದಿವಸ ಮಜ್ಜಿಗೆ, 3 ದಿವಸ ಎಳನೀರು, 3 ದಿವಸ ಮಜ್ಜಿಗೆ. 18 ದಿವಸ ಆಯಿತು. ಆಮೇಲೆ ಹಣ್ಣಿನ ರಸ ತಗೊಂಡ್ರು. 21 ದಿವಸ ಆಯಿತು. ಏನು ಎದ್ದು ಅಡ್ಡಾಡಕ್ಕೆ ಶುರು ಮಾಡಿದ್ರು. ಎದ್ದು ಅಡ್ಡಾಡೋದು, ಹೊಲದ ಹತ್ರ ಹೋಗೋದು ಬರೋದು, ಹಿಂಗೆಲ್ಲ ಶುರು ಮಾಡಿದ್ರು. ಹಣ್ಣು ತಿನ್ಸಕ್ಕೆ ಶುರು ಮಾಡಿದ್ವಿ. ಹಣ್ಣಿನ ಮೇಲೆ 3 ತಿಂಗಳು ಇರ್ಲಿಕ್ಕೆ ಹೇಳಿದ್ದೆ ಅವ್ರಿಗೆ. ಕೆಲವ್ರನ್ನೆಲ್ಲ ಒಂದು ವರ್ಷದ ತನಕ ಹಣ್ಣು ತರಕಾರಿ ಮೇಲೆ ಇರಿಸಿದ್ದೀನಿ ನಾನು. 1 ವರ್ಷದವರೆಗೆ ಬೇಯಿಸಿದ ಆಹಾರ ತಿಂದಿಲ್ಲ. ಉಪವಾಸದ ಪುಸ್ತಕ ಓದಿದರೆ ನಿಮಗೆ ಇವೆಲ್ಲ ಗೊತ್ತಾಗ್ತದೆ. ಗಾಂಧೀಜಿ ಕೈಯಲ್ಲಿ ಸಾಧ್ಯವಾಗಲಾರದ ಉಪವಾಸವನ್ನು ಕೆಲವರು ಮಾಡಿದ್ದಾರೆ. ಗಾಂಧೀಜಿ 1 ವರ್ಷದವರೆಗೆ ಹಣ್ಣು ತರಕಾರಿ ಮೇಲೆ ಇರಲಿಲ್ಲ. ಅಂಥ ಉಪವಾಸವನ್ನು ಮಾಡಿದವರು ನಮ್ಮ ದಾಖಲೆ ಒಳಗಡೆ ಇದ್ದಾರೆ. ಅಂಥದ್ದು ದೊಡ್ಡ ಕಾಯಿಲೆಯವರು ಅವು ಹುಷಾರು ಮಾಡ್ಕೊಂಡಿದ್ದಾರೆ. ಆಮೇಲೆ ಮುಂದೆ ಅವರು ಚೆನ್ನಾಗಾದರೂ, ಓಡಾಡೋಕ್ಕೆ ಶುರು ಮಾಡಿದರು. ಸ್ವಲ್ಪ ಆದರೂ ಸುಸ್ತು ಸಂಕಟ ಇರ್ತಿತ್ತು, ಮಲ್ಕೊಳ್ಳೋದೇ ಹೆಚ್ಚಾಗಿರ್ತಿತ್ತು. ಸಂತೋಷ ಆಗಿತ್ತು. ಹಣ್ಣು ಮೇಲೆ ತರಕಾರಿ ಮೇಲೆ ಇರೋಕ್ಕೆ ಶುರು ಮಾಡಿದ್ರು. 34 ದಿವಸ ಆಗಿತ್ತಂತೆ. 34ನೇ ದಿವಸ ಬೆಳಿಗ್ಗೆ 6-6:15 ಗಂಟೆ ಸಮಯ ಇರ್ಬೋದು. ಎಲ್ರೂ ಹತ್ರಕ್ಕೆ ಕರೆದ್ರಂತೆ, ಕೈ ಸನ್ನೆ ಮಾಡಿ ಎಲ್ರಿಗೂ ಹತ್ರಕ್ಕೆ ಕರೆದು ಹೇಳಿದ್ರಂತೆ, ನಾನಿನ್ನೇನು ಬದುಕಂಗೆ ಕಾಣಲ್ಲ, ನಾನು ಕಣ್ಣು ಮುಚ್ತೀನಿ, ನೀವ್ಯಾರು ಅಳಬೇಡಿ ಅಂತ ಹೇಳ್ಬಿಟ್ಟು ಹಂಗೆ ಜೀವ ಹೋಯ್ತಂತೆ. ಯಾವುದು ಸಾವು ಬೇಕು ನಿಮಗೆ? ಏನು ರೈತನ ಸಾವು ಬೇಕೋ ಅಥವಾ IAS ಅಧಿಕಾರಿ ಹೆಂಡತಿ 80 ಲಕ್ಷದ ಸಾವು ಬೇಕೋ? ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿ ಆಯ್ಕೆ ಮಾಡ್ಕೊಂಡ್ರು ಅದೇನು ದೇವರೇನು ಕೇಳಲ್ಲ. ಯಾರ್ಯಾರಿಗೆ ಯಾವ್ಯಾವಾಗ ಎಲ್ಲೆಲ್ಲಿ ಸಾವು ತರ್ತಾನೋ, ಹೇಗೆ ತರ್ತಾನೋ ಗೊತ್ತಿಲ್ಲ. ಅದೊಂದು ಮಾತ್ರ ಸೀಕ್ರೆಟ್ ಇಟ್ಬಿಟ್ಟಿದ್ದಾನೆ. ಹುಟ್ಟು ಸೀಕ್ರೆಟ್, ಸಾವು ಸೀಕ್ರೆಟ್, ಗುಟ್ಟು. ಕೆಲವ್ರು ಹೇಳ್ತಾರೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ಹೇಳ್ತಿರ್ತಾರೆ. ನೋ ನೋ ನೋ, ಹುಟ್ಟು ಆಕಸ್ಮಿಕ ಅಲ್ಲ, ಆಕ್ಸಿಡೆಂಟಲ್ ಅಲ್ಲ, ಸಿಕ್ಕಂಗೆ ಹುಟ್ಟಲ್ಲ. ಹುಟ್ಟಿಗೂ ನಿಯಮ ಇದೆ, ಕರ್ಮ ನಿಯಮ ಇದೆ, ಸಾವಿಗೂ ನಿಯಮಗಳಿದೆ. ನಮಗೆ ಗೊತ್ತಿಲ್ಲ ಅಷ್ಟೆ. ನಮಗೆ ಗೊತ್ತಿಲ್ಲ ಅಂದ ಕ್ಷಣಕ್ಕೆ ಹುಟ್ಟು ಆಕ್ಸಿಡೆಂಟಲ್, ಬರ್ತ್ ಈಸ್ ಆಕ್ಸಿಡೆಂಟಲ್ ಅಂದರೆ ಅದು ನಮ್ಮ ಅಜ್ಞಾನ ಆಗ್ತದೆ, ಅರ್ಧಂಬರ್ಧ ತೀರ್ಮಾನ ಆಗ್ತದೆ. ಹುಟ್ಟು ನಿಶ್ಚಿತ, ಸಾವು ಖಚಿತ. ಆ ಹುಟ್ಟು ಸಾವಿನ ನಡುವಿನ ಬದುಕು ಹೇಗಿರ್ತದೆ ಅನ್ನೋದು ಬಹಳ ಮುಖ್ಯ. ಹುಟ್ಟು ಸಾವಿನ ನಡುವಿನ ಬದುಕನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಆದ್ದರಿಂದ ಅದನ್ನ ನಾವು ನೀವೆಲ್ಲ ಆಯ್ಕೆ ಮಾಡಬೇಕಾಗಿದೆ. ಯಾರು ಚೆನ್ನಾಗಿ ಬದುಕ್ತಿರೋ ಅವ್ರಿಗೆ ಒಳ್ಳೆ ಸಾವು ಬರ್ತದೆ. ಯಾರು ಚೆನ್ನಾಗಿ ಬದುಕ್ತಿರೋ ಅವ್ರಿಗೆ ಸಾವು ಕೂಡ ಒಳ್ಳೇದೇ ಇರ್ತದೆ. ಯಾರಿಗೆ ಹೆಂಗೆಂಗೋ ಬದುಕ್ತಿರೋ ಹಾಗೆ ಸಾವು ಕೂಡ ಹೆಂಗೆಂಗೋ ಇರ್ತದೆ. ಕೆಲವು ಸಾರಿ ಒಳ್ಳೆಯವ್ರಿಗೂ ಸಾವು ಹೆಂಗೆಂಗೋ ಬರ್ಬೋದು, ಕೆಟ್ಟವ್ರಿಗೂ ಸಾವು ಒಳ್ಳೇದು ಬರೋದು. ಅದು ಒಂದೇ ಜನ್ಮದ ತೀರ್ಮಾನ ಮಾಡೋಕ್ಕೂ ಆಗಲ್ಲ. ಪ್ರಾರಬ್ಧ, ಸಂಚಿತ, ಆಗಾಮಿ ಅನ್ನುವ 3 ಕರ್ಮಗಳಿದ್ದಾವೆ. ಅವುಗಳ ಅನುಸಾರವಾಗಿ ನಾವು ಅನುಭವಿಸಲೇಬೇಕಾಗ್ತದೆ. ಅದರ ಅನುಸರಣೆ, ಅದೊಂದು ಯಾರಿಗೂ ಇವರ ಕರ್ಮ ಹೀಗೇ ಇದೆ, ಇಂತಹದ್ದೇ ಆಗುತ್ತೆ ಅಂತ ನಿರ್ದಿಷ್ಟವಾಗಿ ಹೇಳುವ ಶಕ್ತಿ ಪರಮ ಯೋಗಿಗಳಿಗೆ ಬಿಟ್ಟರೆ, ಪೂರ್ಣ ಯೋಗಿಗಳಿಗೆ ಬಿಟ್ಟರೆ ಇನ್ಯಾರಿಗೂ ಸಾಧ್ಯವಿಲ್ಲ. ಅರ್ಥ ಆಯ್ತಲ್ಲ? ಆದ್ದರಿಂದ ಮಾರಣಾಂತಿಕ ರೋಗಗಳಿಗೂ ಹೆದರಬೇಕಾಗಿಲ್ಲ. ಯಾಕೆ ಅಂದರೆ ಹೆದರಿ ಗೋಳಾಡಿ ಸಾಯೋದಕ್ಕಿಂತಲೂ ಧೈರ್ಯವಾಗಿ, ಆಮೇಲಿಂದ ನಿಶ್ಚಿಂತವಾಗಿ, ನಿರ್ವಿಕಾರವಾಗಿ, ಯಾವುದು ಖರ್ಚಿಲ್ಲದೆ ನಮ್ಮ ಜೀವವನ್ನು ದೇಹದಿಂದ ಬಿಡಿಸುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು.